ಇನ್ನೊಬ್ಳನ್ನ ಇಟ್ಕೊಂಡಿದ್ದೀನಿ, ಓಕೆನಾ? ನಿನಗ್ ಸಮಾಧಾನ ಆಗುತ್ತೆ ಅಂತಂದ್ರೆ ಈ ತರ ಎಷ್ಟಾದ್ರೂ ಸುಳ್ಳು ಹೇಳಿ ನನ್ನನ್ನು ಚುಚ್ತಿರು, ಪರವಾಗಿಲ್ಲ. ಆದ್ರೆ ನಿನ್ನ ಕಣ್ಣೀರ್ ಕಾರಣ ಏನು ಅಂತ ಹೇಳು. ನಿಮ್ಮಂತ ನಂಬಿಕೆ ದ್ರೋಹಿನ ಮದ್ವೆ ಆದ್ನಲ್ಲ, ಅದಕ್ಕೆ. ಸುಳ್ಳು. ನಿನ್ನ ದುಃಖಕ್ಕೆ ಬೇರೆ ಏನೋ ಕಾರಣ ಇದೆ. ಯಾಕೆ ಸರ್ ಈ ತರ ನನ್ನ ಪ್ರಾಣ ತಿಂತಾ ಇದ್ದೀರಾ? ನನ್ ಪಾಡಿಗೆ ನನ್ನ ನೆಮ್ಮದಿಯಾಗಿರೋದಕ್ ಬಿಟ್ಬಿಡಿ. ಪದೇ ಪದೇ ಈ ತರ ಬಂದು ಟಾರ್ಚರ್ ಮಾಡಬೇಡಿ. ಅಲ್ಲ ಸೇವಂತಿ. ಅಲ್ಲ ಸರ್, ನಿಮಗೆ ಯಾಕೆ ಬೇಜಾರಾಗ್ಬೇಕು? ನಾನು ಹತ್ರ ಎಷ್ಟು ಸತ್ರ ಎಷ್ಟು, ನಾನು ಅಳ್ತೀನೋ ಬಿಡ್ತೀನೋ ಸಾಯ್ತೀನೋ ಅದನ್ನ ಕಟ್ಕೊಂಡು ನಿಮ್ಗೆ ಏನೂ ಆಗ್ಬೇಕಾಗಿಲ್ಲ. ನನ್ ಮಾತ್ ಕೇಳು. ನೋಡಿ, ಇನ್ನು ಒಂದೇ ಒಂದ್ ಮಾತಾಡಿದ್ರು ನಾನು ದಿಮ್ ತಗೊಂಡು ಆಚೆ ಹೋಗಿ ಮಲ್ಕೋಬೇಕಾಗತ್ತೆ. ಮೋಸ್ಟ್ಲಿ JP ಏನಾದ್ರೂ ನನ್ನ ಮಾತಕ್ಕೆ ಕರಗ್ಬಿಟ್ನಾ, ಇವಳು ಕೊಟ್ಟಿರೋ ಡಿವೋರ್ಸ್ ಕೇಸ್ನ ತಗೊಳ್ಳಲ್ಲ ಅಂತ ಹೇಳ್ಬಿಟ್ನಾ? ಇವಳು ಅದಕ್ಕೆ ಏನಾದ್ರೂ ಅಳ್ತಾ ಇದ್ದಾಳ? ದೇವ್ರೆ, ನಮ್ಮ ಸಂಬಂಧನ ಉಳಿಸಪ್ಪ. JP ಒಬ್ಬ ಉಲ್ಟಾ ಹೊಡೆದ್ರೆ ನಮ್ಮ ಕೇಸ್ನ ಬೇರೆ ಯಾರು ತಗೊಳ್ಳೋದಿಲ್ಲ. ಯಾಕೆ ನನಗೆ ಈ ತರ ಕಷ್ಟ ಕೊಡ್ತಿದ್ಯಾ ಭಗವಂತ? ನನ್ನ ಕೈಲಿದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇದೆಲ್ಲದರಿಂದನೂ ನನಗೆ ಬೇಗ ಮುಕ್ತಿ ಕೊಡು. ನಾಟಕ ಆಡ್ತಾ ಆಡ್ತಾ ನನಗೆ ನಾಟಕದ ಜೀವನ ಸಾಕಾಗ್ಬಿಟ್ಟಿದೆ. ನಾನು ಅನ್ಕೊಂಡಿದ್ದನ್ನ ಬೇಗ ಮಾಡಿ ನನಗೊಂದು ದಾರಿ ತೋರಿಸು. ಡಿವೋರ್ಸ್ ಒಂದಾಗ್ಬಿಟ್ರೆ ಎಲ್ರಿಂದನೂ ದೂರ ಹೋಗ್ಬಿಡ್ತೀನಿ. ಸೇವಂತಿ, ನಿನ್ನ ಮನಸ್ಸಲ್ಲಿ ಅದೇನೇನ್ ಯುದ್ಧ ನಡೀತಿದ್ಯೋ, ಅದೇನೇನ್ ತಪ್ಪು ತಿಳುವಳಿಕೆ ತುಂಬಿಕೊಂಡಿದ್ಯೋ ಒಂದು ಗೊತ್ತಾಗ್ತಿಲ್ಲ. ನೀನ್ ನನ್ನನ್ನು ಎಷ್ಟೇ ಬೈದ್ರು